ಈ ನವಿಲ್ಗರಿ ನಿಮ್ ತೋಟದಲ್ಲಿ ಸಿಕ್ತು ಅಂತ ನನಗ್ ತಂದು ಕೊಟ್ಟಿದೆ. ಅದನ್ನ ನಾನು ಪುಸ್ತಕದ ಮಧ್ಯ ಇಟ್ಟು ಮರಿ ಹಾಕತ್ತೆ, ದೊಡ್ಡದಾಗಿ ಬೆಳೆಯುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ. ಚೊರ್ಲೆ, ಮರಿನೂ ಹಾಕ್ಲಿಲ್ಲ, ದೊಡ್ಡದಾಗಿ ಬೆಳಿಲೂ ಇಲ್ಲ. ನಾನೇನು ಅನ್ಯಾಯ ಮಾಡಿದೆ ಅಂತ ನನಗೆ ಶಿಕ್ಷೆ? ನಿನಗೆ ಹರಕೆ ತಪ್ಪಿಸಿಲ್ಲ, ಪೂಜೆ ತಪ್ಪಿಸಿಲ್ಲ, ಯಾವ ಶಾಸ್ತ್ರದಲ್ಲೂ ದೋಷ ಮಾಡಿಲ್ಲ. ಆದ್ರೂ ಯಾಕೆ ನನ್ ಮಗನ್ಗೆ ಮದುವೆ ಭಾಗ್ಯ ಕೊಟ್ಟಿಲ್ಲ? ಯಾಕೆ ಈ ವಿಷಯದಲ್ಲಿ ಇಷ್ಟೊಂದು ಕಷ್ಟ ಕೊಡ್ತಿದ್ಯಾ? ಇಲ್ಲ, ಇವತ್ತು ನನ್ನ ಪ್ರಶ್ನೆಗೆ ನನಗೆ ಉತ್ತರ ಬೇಕು. ನನ್ನ ಪ್ರಶ್ನೆಗೆ ಉತ್ತರ ಸಿಗೋವರೆಗೂ ನಾನು ಇಲ್ಲಿಂದ ಹೋಗಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಬೇಕು. ಪ್ರತಿ ವರ್ಷ ಅನ್ನದಾನಕ್ಕೆ ದೇಣಿಗೆ ಕೊಡೋದನ್ನ ನೀವು ಮಾತ್ರ ತಪ್ಪಿಸೋದಿಲ್ಲ. ನಾವು ಕೇಳೋದಕ್ಕೆ ಮುಂಚೆನೆ ತಂದು ಕೊಡ್ತೀರಿ. ಆ ದೇವ್ರು ನಿಮ್ಮನ್ನ ಚೆನ್ನಾಗಿಟ್ಟಿರ್ಲಿ. ಅವನು ಕೊಟ್ಟಿರೋದನ್ನ ಅವನಿಗೆ ಕೊಡೋದಕ್ಕೆ ನಾವ್ ಯಾಕೆ ಹಿಂದೆ ಮುಂದೆ ನೋಡ್ಬೇಕಿಲ್ಲಿ? ಸರಿ, ನಾವಿನ್ ಬರ್ತೀವಿ. ಒಳ್ಳೆ ಏನ್ ಮಾಡ್ತಾ ಇದ್ದೀರಾ? ಅದಕ್ಕೆ ಯಾಕಮ್ಮ ಕೈ ಸುಟ್ಕೋತಾ ಇದೀಯಾ? ಏನ್ ಮಾಡ್ಲಿ ಅಣ್ಣ, ನನ್ ಮನ್ಸು ಸುಟ್ಟು ಭಸ್ಮ ಆಗೋಗಿದೆ. ಯಾಕಣ್ಣ ದೇವ್ರು ನಮ್ಮನ್ನ ಇಷ್ಟೊಂದು ಸತಾಯಿಸ್ತಾ ಇದ್ದಾನೆ? ಹೆತ್ ಮಗನಿಗೆ ಇಷ್ಟು ವರ್ಷ ಆದ್ರೂ ಮದ್ವೆ ಇಲ್ಲ, ಸಂಸಾರ ಇಲ್ಲ ಅಂದ್ರೆ ಅದನ್ನ ನೋಡ್ಕೊಂಡು ನಾನು ಹೇಗಣ್ಣ ಸುಮ್ನೆ ಇರ್ಲಿ? ನನ್ ಮಗನ್ಗೆ ಏನ್ ಕಡಿಮೆ ಆಗಿದೆ? ಆಸ್ತಿ ಇಲ್ವಾ, ಅಂತಸ್ತಿಲ್ವಾ, ಚೆನ್ನಾಗಿ ದುಡಿತಿಲ್ವಾ, ಒಳ್ಳೆ ಮನ್ಸಿಲ್ವಾ? ಏನು ಒಂದ್ ಕಾಡು ದಿನ ಮದ್ವೆ ನಿಲ್ತಿದೆ. ನಮ್ ಯಜಮಾನ್ರು ಇದ್ದಿದ್ರೆ ಹೀಗಾಗ್ತಿತ್ತ? ಹೀಗಾಗೋದಕ್ಕೆ ಅವ್ರು ಬಿಡ್ತಿದ್ರ? ಎಷ್ಟು ಜನಕ್ಕೆ ಮದ್ವೆ ಮಾಡ್ತಿದ್ದಾರೆ, ಆದ್ರೆ ಅವ್ರ ಸ್ವಂತ ಮಗನಿಗೆ ಮದ್ವೆ ಆಗೋ ಭಾಗ್ಯ ಇಲ್ವಲ್ಲ ಅಣ್ಣ. ಅಯ್ಯೋ, ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಒಂದ್ ಮದ್ವೆ ನಿಂತೋದ್ರೇನಂತೆ, ಇನ್ನೊಂದ್ ಮದ್ವೆ ಅರೇಂಜ್ ಮಾಡಿದ್ರಾಯ್ತು. ಅಯ್ಯ, ನೀವೇನೋ ಸಮಾಧಾನ ಮಾಡ್ತೀರಾ, ಆದ್ರೆ ನಮ್ಮ ಮಾದೇವನಿಗೆ ಈ ಊರಿನ ಹೆಣ್ ಬೇಡ ಅಂತ ಬೇರೆ ಊರಿಂದ ಫಿಕ್ಸ್ ಮಾಡಿದ್ವಿ. ಮಂಟಪದವರೆಗೂ ಬಂದ್ ಮದ್ವೆ ನಿಂತು ಹೋಯ್ತು. ನಮ್ಮ ಊರಿನ ಜನದ ಮುಂದೆ ನಮ್ಮ ಮಾನ ಮರ್ಯಾದೆ ಎಲ್ಲ ಹರಾಜಾಗೋಯ್ತು. ಪದೇ ಪದೇ ಹೀಗಾಗ್ತಾ ಇದ್ರೆ ಯಾರ್ ಮನ್ಸ್ತಾನೆ ತಡ್ಕೊಳ್ಳುತ್ತೆ? ಮತ್ತೆ ಹೀಗಾಗಲ್ಲ ಅಂತ ಏನ್ ಗ್ಯಾರಂಟಿ? ಒಟ್ನಲ್ಲಿ ನಮ್ ಹಣೆ ಬರನೇ ಸರಿ ಇಲ್ಲ. ಅಯ್ಯೋ, ಏನ್ ಮಾಡ್ಲಿ? ಈ ಜಗಳನೆಲ್ಲ ಕೈ ಬಿಟ್ಟು ನಿನ್ ತಂಗಿನ ಮಾದೇವನಿಗೆ ಕೊಟ್ಟು ಮದುವೆ ಮಾಡು. ನಿಮ್ಗೆ ಅವನ ಮೇಲೆ ಅಷ್ಟೊಂದು ಅಭಿಮಾನ ಇದ್ರೆ ನೀವೇ ನಿಮ್ ಮಗಳನ್ನ ಕೊಟ್ಟು ಮದುವೆ ಮಾಡ್ಬೋದಾಗಿತ್ತಲ್ಲ. ಅಳಬೇಡ ಕಲ್ಯಾಣಿ, ಈ ನಿನ್ನ ಅಣ್ಣನ ಹತ್ರ ನಿನಗೊಂದು ದಾರಿ ಇದೆ. ನೋಡಮ್ಮ, ನೀನು ನನ್ನ ತಂಗಿನೇ, ನಿನ್ ಗಂಡ ನನ್ನ ಜೀವದ ಗೆಳೆಯ. ಅವನ ಮಗನ ಮದ್ವೆ ನಿಂತು ಅಂದ್ರೆ ನನ್ನ ಮನೆ ಮದ್ವೆ ನಿಂತು ಅಂತಾನೆ ಅರ್ಥ. ಹಾಗಂತ ನಿನಗೆ ಉಪಕಾರ ಮಾಡೋದಕ್ಕೆ ಬರ್ತಾ ಇದ್ದೀನಿ ಅಂತ ಅನ್ಕೋಬೇಡಮ್ಮ. ಇದು ನನ್ನ ಸ್ನೇಹಿತನಿಗೋಸ್ಕರ ಮಾಡ್ತಾ ಇರೋ ಕರ್ತವ್ಯ. ನೀನು ಒಪ್ಕೊಂಡ್ರೆ ಎಲ್ಲ ಸರಿ ಹೋಗುತ್ತೆ. ಏನಣ್ಣ ಅದು? ನಿನ್ನ ಮಗ ಮಹಾದೇವನಿಗೆ ನನ್ನ ಮಗಳು ಪ್ರೇಮನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದ್ದೀನಿ.
ನಿನಗೆ ಒಪ್ಪಿಗೆನಮ್ಮ? ನೀನು ಒಪ್ಕೊಂಡ್ರೆ ಆದಷ್ಟು ಬೇಗ ಮದುವೆ ಮಾಡ್ಕೊಡ್ತೀನಿ. ಇದು ನನ್ನ ಮಾತು. ನಿನ್ನ ಮಗ ಮಹಾದೇವನಿಗೆ ನನ್ನ ಮಗಳು ಪ್ರೇಮನ ಕೊಟ್ಟು ಮದುವೆ ಮಾಡಬೇಕು ಅಂತ ನಿರ್ಧರಿಸಿದೆ. ಇದು ನನ್ನ ಮಾತು. ಹೇಳಮ್ಮ ಕಲ್ಯಾಣಿ, ನನ್ನ ಮಗಳನ್ನ ನಿನ್ನ ಮನೆ ಸೊಸೆಯಾಗಿ ಮನೆ ತುಂಬಿಸ್ಕೊಳ್ಳೋದಕ್ಕೆ ನಿನಗೆ ಒಪ್ಗೆನಾ? ನಿಜವಾಗ್ಲೂ ನಾಣ? ನಿಜವಾಗ್ಲೂ ಕಣಮ್ಮ. ನೀನು ಒಪ್ಕೊಂಡ್ರೆ ಮುಂದಿನ ಮುಹೂರ್ತದಲ್ಲೇ ಮಹಾದೇವನಿಗೆ ಪ್ರೇಮಗೆ ಮದುವೆ ಮಾಡಿ ಮುಗಿಸ್ಬಿಡೋಣ. ನಿನ್ ಮಗಳನ್ನ ಮನೆ ಸೊಸೆಯಾಗಿ ಬರ್ತಾಳಂದ್ರೆ ಅದಕ್ಕಿಂತ ಸಂತೋಷದ ವಿಷಯ ಬೇರೆ ಏನಿದೆ ಅಣ್ಣ? ನನಗಂತೂ ತುಂಬಾ ಸಂತೋಷ ಆಗ್ತಿದೆ. ನಾನು ಹೇಳಿಕೊಡದೆ ಇನ್ಯಾರಮ್ಮ ಕೊಡ್ತಾರೆ? ಆದ್ರೆ ಅಣ್ಣ, ನೀನು ಪ್ರೇಮಗೆ ಬೇರೆ ಕಡೆ ಎಲ್ಲೋ ಗಂಡು ನೋಡ್ತಿದ್ಯೋ ಏನೋ? ಅಂಗೈಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕಮ್ಮ ಊರೆಲ್ಲ ತಿರುಗ್ಲಿ? ಅವನಿಗೆ ಏನ್ ಕಮ್ಮಿ ಆಗಿದೆ ಅಂತ ನಾನು ಬೇರೆ ಕಡೆ ಹುಡುಕ್ಲಿ? ಅವನ್ ಮಾತಷ್ಟೇ ಹೊರಟಮ್ಮ. ಆದ್ರೆ ಬೇರೆಯವರು ಕಷ್ಟಕ್ಕೆ ಮಿಡಿಯುವಂತ ಹೃದಯವಂತ ನಮ್ಮ ಅವನು. ಬೇರೆಯವ್ರಿಗೆ ಹೆಗಲಾಗವನು ತಾನು ಕಟ್ಕೊಂಡಿರೋ ಹುಡುಗಿನ ಚೆನ್ನಾಗಿ ನೋಡ್ಕೊಳ್ಳೋದಿಲ್ವೇನಮ್ಮ? ನನಗ ಆ ನಂಬಿಕೆ ಇದೆ. ನಿಜವಾಗ್ಲೂ ನನಗೇನ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಇಷ್ಟೊತ್ತು ಎಲ್ಲ ಮುಗ್ದೋಯ್ತು, ನನ್ ಮಗನ್ಗೆ ಮದ್ವೆನೇ ಆಗಲ್ಲ ಅಂತ ಕುಸ್ತೋಗಿದ್ದೆ. ಆದ್ರೆ ನಿನ್ ಒಂದೇ ಒಂದ್ ಮಾತು ನನ್ ಕಷ್ಟನೆಲ್ಲ ಕಳೆದ್ಬಿಡ್ತಣ್ಣ. ಆದ್ರೂ ಅಣ್ಣ, ನೀನ್ ಒಂದ್ ಮಾತು ಪ್ರೇಮನ್ಗೂ ಕೇಳಿದ್ರೆ ಒಳ್ಳೇದೇನು? ಏನಮ್ಮ ಹೇಳ್ತಾ ಇದೀಯಾ? ಪ್ರೇಮ ನನ್ನ ಮಗಳು. ಅವಳು ಯಾವತ್ತೂ ಅಪ್ಪ ಅಮ್ಮ ಹಾಕಿದ ಗೆರೆನ ದಾಟಲ್ಲ. ನಾವು ಹೇಳಿದ್ದನ್ನ ಕಣ್ಣು ಮುಚ್ಕೊಂಡು ಪಾಲಿಸ್ತಾಳೆ. ಹೌದು ಅದಕ್ಕೆ ನೀವ್ ಅವಳ ಬಗ್ಗೆ ಏನೋ ಯೋಚನೆ ಮಾಡ್ಬೇಡಿ. ಅವಳು ನಮ್ಮ ಮಾತು ಯಾವತ್ತೂ ಮೀರಲ್ಲ. ಕಲ್ಯಾಣಿ, ಒಂದ್ ಕೆಲಸ ಮಾಡಮ್ಮ. ಈಗಲೇ ಮನೆಗೆ ಹೋಗಿ ಮಹಾದೇವನ ಹತ್ರ ಮಾತಾಡಿ ನಾಳೆನೆ ನಮ್ಮ ಮನೆಗೆ ಬಂದ್ಬಿಡಿ. ಹೂ ಮುಡ್ಸೋ ಶಾಸ್ತ್ರ ಮುಗಿಸ್ಬಿಡೋಣ. ಏನಣ್ಣ ಏನ್ ಹೇಳ್ತಾ ಇದ್ದೀರಾ? ನಾಳೆನೇ ಹೋಗ್ ಮುಡ್ಸೋ ಶಾಸ್ತ್ರನ? ಯಾಕಮ್ಮ ಆಶ್ಚರ್ಯ ಪಡ್ತಾ ಇದೀಯಾ? ಒಳ್ಳೆ ಕೆಲ್ಸಕ್ಕೆ ತಡೆ ಯಾಕೆ ಮಾಡೋದು? ನಾಳೆನೆ ಬಂದ್ಬಿಡಿ. ಸರಿ ಅಣ್ಣ, ನೀವಿಬ್ರು ನನ್ ಮನ್ಸಿನ ಭಾರನ ಇಳಿಸ್ಬಿಟ್ರಿ. ನನಗೆ ಹಾಲು ಕುಡ್ದಷ್ಟು ಸಂತೋಷ ಆಗ್ತಿದೆ. ಸರಿ, ನಾವೇನ್ ಬರ್ತೀವಿ. ಸರಿ ಅಣ್ಣ. ಶಾರದಾ, ನೋಡ್ದ್ಯಾ ಶ್ರೀಧರ್, ನೋಡ್ದ್ಯಾ ಮಹೇಶ್ವರಿ, ನಾನು ನನ್ನ ಸೊಸೆನ ಪಕ್ಕದಲ್ಲೇ ಇಟ್ಕೊಂಡು ಊರೆಲ್ಲ ಹುಡುಕಾಡ್ಬಿಟ್ಟೆ. ಬನ್ನಿ ಎಲ್ರು ಹೋಗೋಣ, ಬಾ. ಏನಕ್ಕ ಇದು ಹೀಗಾಗೋಯ್ತು? ಆ ಸತ್ಯನಾರಾಯಣ ಎಂತ ಟ್ವಿಸ್ಟ್ ಕೊಟ್ಬಿಟ್ಟ. ಏನೇ ಟ್ವಿಸ್ಟ್ ಕೊಟ್ರು ಅಷ್ಟೇ. ಮದುವೆ ನಡೆಯೋದಕ್ ನಾನ್ ಬಿಡೋದೂ ಇಲ್ಲ. ಅದನ್ನ ಜೀವನ ಪೂರ್ತಿ ಹೀಗೆ ಇರ್ಬೇಕು. ಆ ಕಲ್ಯಾಣಿ ಅದನ್ನ ನೋಡ್ತಾ ಕಣ್ಣೀರಲ್ಲೇ ಕೈ ತೊಳಿಬೇಕು. ಹೇ ರಾಮ್, ಈ ಪೆನ್ ನೆನ್ಪಿದ್ಯಾ? 5ನೇ ಕ್ಲಾಸ್ ಪ್ರಬಂಧ ಸ್ಪರ್ಧೆಯಲ್ಲಿ ನೀನೇ ಮೊದಲು ಬಂದಿದ್ದೆ. ಅದಕ್ಕೆ ನಮ್ಮ ಶಾಲೆಯಿಂದ ಈ ಥರ 2 ಪೆನ್ನು ಪ್ರೈಸಾಗಿ ಕೊಟ್ಟಿದ್ರು.
ಅದರಲ್ಲಿ ನೀನು ಒಂದು ಎತ್ತಿಟ್ಕೊಂಡು ನನಗೊಂದು ಕೊಟ್ಟಿದ್ದ. ಅದೇ ಪೆನ್ ಇದು ನೋಡು, ಒಂಚೂರು ಮಸಿ ಖಾಲಿ ಆಗಿಲ್ಲ. ಈ ನವಿಲ್ಗರಿ ನಿಮ್ ತೋಟದಲ್ಲಿ ಸಿಕ್ತು ಅಂತ ನನಗ್ ತಂದು ಕೊಟ್ಟಿದೆ. ಅದನ್ನ ನಾನು ಪುಸ್ತಕದ ಮಧ್ಯ ಇಟ್ಟು ಮರಿ ಹಾಕತ್ತೆ, ದೊಡ್ಡದಾಗಿ ಬೆಳೆಯುತ್ತೆ ಅಂತೆಲ್ಲ ಅನ್ಕೊಂಡಿದ್ದೆ. ಚೊರ್ಲೆ, ಮರಿನೂ ಹಾಕ್ಲಿಲ್ಲ, ದೊಡ್ಡದಾಗಿ ಬೆಳಿಲೂ ಇಲ್ಲ. ಆದ್ರೆ ನನ್ ಪ್ರೀತಿ ನಿನ್ಮೇಲೆ ಬೆಟ್ಟದಷ್ಟು ಬೆಳೆದಿದೆ. ಗಟ್ಟಿ ಮೇಲ ಗಟ್ಟಿ ಮೇಲ. ಏ ರಾಮ್, ನಿಮ್ ದೊಡ್ಡಮ್ಮ ಕರೀತಿದ್ದಾರೆ. ಅಯ್ಯೋ, ದೊಡ್ಡಮ್ಮನ? ಅವತ್ ನೀನ್ ಕಟ್ಬೇಕಾಗಿತ್ತಾಳೆ ಚಿನ್ನ ನನ್ನ ಕೈಯಲ್ಲೇ ಇದೆ. ಆದಷ್ಟು ಬೇಗ ಆ ಸಮಯನೂ ಹತ್ರ ಬರ್ತಾ ಇದೆ. ಅಯ್ಯೋ, ನೆನೆಸ್ಕೊಂಡ್ರೇನೆ ಹೊಟ್ಟೆಲಿ ಚಿಟ್ಟೆ ಹಾರಾಡ್ದಂಗ್ ಆಗ್ತಾ ಇದೆ. ನಿನ್ ಕೈಯಾರ ತಾಳಿ ಕಟ್ಟಿಸ್ಕೊಳ್ಳೋ ಈ ಕನ್ಸು ನನ್ಸಾಗತ್ತೆ. ನಾನಿಷ್ಟು ವರ್ಷ ಮನ್ಸಲ್ಲೇ ಇಟ್ಕೊಂಡು ಖುಷಿ ಪಟ್ಟಿದ್ ಸಾಕು. ಇವತ್ತು ಅಪ್ಪ ಅಮ್ಮಂಗೆ ಹೇಳ್ಬಿಡ್ತೀನಿ.